ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 21/9/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 2/2/2007. ಪರಮಾತ್ಮನ ಪ್ರಾಪ್ತಿಗಳಿಂದ ಸಂಪನ್ನ ಆದಂತಹ ಆತ್ಮರ ಲಕ್ಷಣ ಆಗಿದೆ ಪರಮ ಪವಿತ್ರತೆ, ಸರ್ವಶ್ರೇಷ್ಠತೆ ಮತ್ತು ಶ್ರೀಮಂತಿಕೆ. ಅಂದರೆ ಹೋಲಿಯೆಸ್ಟ್, ಹೈಯೆಸ್ಟ್ ಮತ್ತು ರಿಚೆಸ್ಟ್ ಆಗುವುದೇ ಪರಮಾತ್ಮನ ಪ್ರಾಪ್ತಿಯಿಂದ ಸಂಪನ್ನ ಆದಂತಹ ಆತ್ಮರ ಲಕ್ಷಣ ಆಗಿದೆ. ಇಂದು ವಿಶ್ವ ಪರಿವರ್ತಕ ಆದಂತಹ ಬಾಪ್ತಾದ ತಮ್ಮ ಜೊತೆಗಾರ ಆದಂತಹ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ. ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಪರಮಾತ್ಮ ತಂದೆ 3 ವಿಶೇಷವಾದಂತಹ ಪರಮಾತ್ಮನ ಪ್ರಾಪ್ತಿಗಳನ್ನು ನೋಡುತ್ತಿದ್ದಾರೆ. 1ನೇಯದಾಗಿದೆ ಪವಿತ್ರತೆ, 2ನೇಯದಾಗಿದೆ ಶ್ರೇಷ್ಠತೆ ಮತ್ತು 3ನೇಯದಾಗಿದೆ ಶ್ರೀಮಂತಿಕೆ. ಅಂದರೆ 1ನೇಯದು ಹೋಲಿಯೆಸ್ಟ್, 2ನೇಯದು ಹೈಯೆಸ್ಟ್, 3ನೇಯದು ರಿಚೆಸ್ಟ್ ಆಗುವುದಾಗಿದೆ. ಈ ಜ್ಞಾನದ ಫೌಂಡೇಶನ್ನೇ ಪವಿತ್ರತೆ ಆಗಿದೆ. ಈ ಜ್ಞಾನದ ಅಡಿಪಾಯವೇ ಪವಿತ್ರರಾಗುವುದಾಗಿದೆ. ಅಂದ ಮೇಲೆ ಪ್ರತಿಯೊಬ್ಬ ಮಕ್ಕಳು ಪರಮ ಪವಿತ್ರರಾಗಿದ್ದೀರಾ. ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಷ್ಟೇ ಅಲ್ಲ, ಆದರೆ ಮನ, ವಾಣಿ, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ. ಸ್ವಯಂ ಅನ್ನು ನೋಡಿಕೊಳ್ಳಿ. ಪರಮಾತ್ಮ ತಂದೆಯ ಮಕ್ಕಳಾದಂತಹ ಬ್ರಾಹ್ಮಣ ಆತ್ಮರಾದ ನೀವು ಆದಿ, ಮಧ್ಯ, ಅಂತ್ಯ ಅಂದರೆ 3 ಕಾಲದಲ್ಲಿ ಪವಿತ್ರ ಆತ್ಮರಾಗಿ ಇದ್ದೀರಾ ತಾನೆ. ಮೊಟ್ಟ ಮೊದಲನೆಯದಾಗಿ ಆತ್ಮರಾದ ನೀವು ಯಾವಾಗ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರೋ ಆಗ ಆ ಪರಮಧಾಮದಲ್ಲಿ ನೀವು ಪರಮ ಪವಿತ್ರ ಆತ್ಮರಾಗಿದ್ದೀರಿ. ನಂತರ ಯಾವಾಗ ಆದಿಯ ಸಮಯಕ್ಕೆ ಬರುತ್ತೀರೋ, ಅಂದರೆ ಸೃಷ್ಟಿಯ ಆದಿ ಕಾಲದಲ್ಲಿ ದೇವತಾ ರೂಪದಲ್ಲೂ ಕೂಡ ನೀವು ಪರಮ ಪವಿತ್ರ ಆತ್ಮರಾಗಿದ್ದೀರಿ. ಪರಮ ಪವಿತ್ರರು ಅಂದರೆ ಪವಿತ್ರ ಆತ್ಮರ ವಿಶೇಷತೆ ಅಂದರೆ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಸಂಪೂರ್ಣ ಪವಿತ್ರರಾಗಿ ಇರುವುದು. ಜಗತ್ತಿನಲ್ಲಿ ಅನೇಕರು ಪವಿತ್ರರಾಗುತ್ತಾರೆ, ಆದರೆ ನಿಮ್ಮ ಪವಿತ್ರತೆ ವಿಶೇಷತೆ ಏನಾಗಿದೆ ಅಂದರೆ ಸ್ವಪ್ನದಲ್ಲೂ ಕೂಡ ಅಪವಿತ್ರತೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಟಚ್ ಮಾಡುವುದಿಲ್ಲ. ನಿಮ್ಮ ಕನಸಿನಲ್ಲೂ ಕೂಡ ಅಪವಿತ್ರತೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಮುಟ್ಟಲು ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಆತ್ಮ ಪವಿತ್ರ ಆಗುತ್ತದೆ ಮತ್ತು ನಿಮ್ಮ ಶರೀರ ಕೂಡ ಪವಿತ್ರ ಆಗಿರುತ್ತದೆ. ಸತ್ಯಯುಗದಲ್ಲಿ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆ. ಸತ್ಯಯುಗದಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುವ ಕಾರಣ ನೀವು ದೇವಾತ್ಮರ ರೂಪದಲ್ಲಿ ಇರುತ್ತೀರಾ. ಅದು ಶ್ರೇಷ್ಠ ಪವಿತ್ರತೆ ಆಗಿದೆ. ನೀವು ಎಷ್ಟು ಪರಮ ಪವಿತ್ರರಾಗುತ್ತೀರೋ ಅಷ್ಟೇ ಸರ್ವಶ್ರೇಷ್ಠ ಆತ್ಮರಾಗುತ್ತೀರಾ. ಸರ್ವರಿಗಿಂತ ಶ್ರೇಷ್ಠ ಆತ್ಮರು ಅಂದರೆ ಬ್ರಾಹ್ಮಣ ಆತ್ಮರಾದ ನೀವಾಗಿದ್ದೀರಾ. ಬ್ರಾಹ್ಮಣ ಆತ್ಮರಾದ ನೀವು ಜಗತ್ತಿನಲ್ಲಿ ಎಲ್ಲರಿಗಿಂತ ಸರ್ವಶ್ರೇಷ್ಠ ಆಗಿದ್ದೀರಾ ಮತ್ತು ಸರ್ವಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೀರಾ. ಆದಿಯ ಸಮಯದಲ್ಲಿ ಪರಮಧಾಮದಲ್ಲೂ ಕೂಡ ನೀವು ಸರ್ವಶ್ರೇಷ್ಠರಾಗಿದ್ದೀರಾ. ಅಂದರೆ ಪರಮಧಾಮದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೀರಾ ಮತ್ತು ಮಧ್ಯದಲ್ಲಿ ನೀವು ಪೂಜ್ಯಾತ್ಮರಾಗಿರುತ್ತೀರಾ. ದ್ವಾಪರ ಯುಗದ ಸಮಯದಲ್ಲಿ ಪೂಜ್ಯಾತ್ಮರಾಗಿರುತ್ತೀರಾ. ದ್ವಾಪರ ಯುಗದಲ್ಲಿ ನಿಮ್ಮ ಎಷ್ಟು ಸುಂದರವಾದ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ಎಷ್ಟೊಂದು ವಿಧಿಪೂರ್ವಕವಾಗಿ ನಿಮ್ಮ ಪೂಜೆ ಮಧ್ಯದ ಸಮಯದಲ್ಲಿ ನಡೆಯುತ್ತದೆ. ದೇವತಾ ಸ್ವರೂಪದಲ್ಲಿ ಮಂದಿರದಲ್ಲಿ ನಿಮ್ಮ ಪೂಜೆ ಎಷ್ಟು ವಿಧಿಪೂರ್ವಕವಾಗಿ ನಡೆಯುತ್ತದೆ. ಅನ್ಯ ಆತ್ಮರ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ, ಆದರೆ ದೇವತಾ ಸ್ವರೂಪದ ನಿಮ್ಮ ಪೂಜೆ ಎಷ್ಟು ವಿಧಿಪೂರ್ವಕವಾಗಿ ನಡೆಯುತ್ತದೆಯೋ ಅಷ್ಟು ವಿಧಿಪೂರ್ವಕವಾಗಿ ಅನ್ಯರ ಪೂಜೆ ನಡೆಯುವುದಿಲ್ಲ. ಅಂದ ಮೇಲೆ ನೀವು ಪರಮ ಪವಿತ್ರರೂ ಕೂಡ ಆಗಿದ್ದೀರಾ ಮತ್ತು ಸರ್ವಶ್ರೇಷ್ಠ ಆತ್ಮರೂ ಕೂಡ ಆಗಿದ್ದೀರಾ. ಜೊತೆಗೆ ಬಹಳಷ್ಟು ಶ್ರೀಮಂತರೂ ಕೂಡ ಆಗಿದ್ದೀರಾ. ಜಗತ್ತಿನಲ್ಲಿ ರಿಚೆಸ್ಟ್ ಇನ್ ದ ವರ್ಲ್ಡ್ ಎಂದು ಹೇಳುತ್ತಾರೆ. ಅಂದರೆ ಇಂಥವರು ಜಗತ್ತಿನಲ್ಲಿ ಎಲ್ಲರಿಗಿಂತ ಅತಿ ದೊಡ್ಡ ಶ್ರೀಮಂತರು ಎಂದು ಹೇಳುತ್ತಾರೆ. ಆದರೆ ಶ್ರೇಷ್ಠ ಆತ್ಮರಾದ ನೀವು ಇಡೀ ಕಲ್ಪದಲ್ಲೇ ಶ್ರೀಮಂತರಾಗಿದ್ದೀರಾ. ನೀವು ರಿಚೆಸ್ಟ್ ಇಂದ ಕಲ್ಪ ಆಗಿದ್ದೀರಾ.
ಇಡೀ ಕಲ್ಪದಲ್ಲೂ ನೀವು ಎಲ್ಲರಿಗಿಂತ ಹೆಚ್ಚು ಶ್ರೀಮಂತರಾಗಿದ್ದೀರಾ. ನಿಮ್ಮ ಖಜಾನೆಯ ಸ್ಮೃತಿ ನಿಮಗೆ ಇದೆ ತಾನೆ? ಎಷ್ಟೊಂದು ಖಜಾನೆಗೆ ಮಾಲೀಕರಾಗಿದ್ದೀರಾ. ಅವಿನಾಶಿ ಖಜಾನೆ ಈ ಒಂದು ಜನ್ಮದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಎಷ್ಟೊಂದು ಅವಿನಾಶಿ ಖಜಾನೆ ಇದೆ. ಅಷ್ಟೆಲ್ಲ ಅವಿನಾಶಿ ಖಜಾನೆಯನ್ನು ಈ ಒಂದು ಜನ್ಮದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಮತ್ತು ಆ ಖಜಾನೆ ಅನೇಕ ಜನ್ಮದವರೆಗೂ ನಿಮ್ಮ ಜೀವನದಲ್ಲಿ ಇರುತ್ತದೆ. ಬೇರೆ ಯಾವ ಖಜಾನೆಯು ಅನೇಕ ಜನ್ಮದವರೆಗೂ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ. ಆದರೆ ನಿಮ್ಮ ಖಜಾನೆ ಆಧ್ಯಾತ್ಮಿಕ ಖಜಾನೆ ಆಗಿದೆ. ಶಕ್ತಿಯ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶ್ರೇಷ್ಠ ಸಂಕಲ್ಪದ ಖಜಾನೆ ಮತ್ತು ವರ್ತಮಾನ ಸಮಯದ ಖಜಾನೆ. ಈ ಸರ್ವ ಖಜಾನೆ ಅನೇಕ ಜನ್ಮಗಳವರೆಗೂ ನಿಮ್ಮ ಜೊತೆಗೆ ಇರುತ್ತದೆ. ಈ ಒಂದು ಜನ್ಮದಲ್ಲಿ ಪ್ರಾಪ್ತಿಯಾದಂತಹ ಖಜಾನೆ ನಿಮ್ಮ ಜೊತೆಗೆ ಬರುತ್ತದೆ. ಏಕೆಂದರೆ ಸರ್ವ ಖಜಾನೆಗಳಿಗೆ ದಾತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಈ ಖಜಾನೆಗಳು ಪ್ರಾಪ್ತಿಯಾಗಿದೆ. ಅಂದ ಮೇಲೆ ನಮ್ಮ ಬಳಿ ಅವಿನಾಶಿ ಆದಂತಹ ಖಜಾನೆ ಇದೆ. ನಮ್ಮ ಖಜಾನೆ ಅವಿನಾಶಿ ಖಜಾನೆ ಆಗಿದೆ ಅನ್ನುವ ನಶೆ ಇದೆ ತಾನೆ? ಈ ಆಧ್ಯಾತ್ಮಿಕ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸಹಜ ಯೋಗಿಗಳಾಗಿದ್ದೀರಾ. ನೆನಪಿನ ಶಕ್ತಿಯ ಮೂಲಕ ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಾ. ಈ ಸಮಯದಲ್ಲಿ ಸರ್ವ ಖಜಾನೆಯಿಂದ ಸಂಪನ್ನ ಆಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ. ಯಾವುದಾದರೂ ಮಾತಿನ ಚಿಂತೆ ಇದೆಯೇನು? ಏಕೆಂದರೆ ಈ ಸಮಯದಲ್ಲಿ ಎಷ್ಟೆಲ್ಲಾ ಖಜಾನೆ ನಿಮ್ಮ ಬಳಿ ಇದೆಯೋ ಆ ಖಜಾನೆಯನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗಲು ಸಾಧ್ಯ ಇಲ್ಲ. ರಾಜರು ನಿಮ್ಮ ಖಜಾನೆಯನ್ನು ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ. ನೀರು ನಿಮ್ಮ ಖಜಾನೆಯನ್ನು ಮುಳುಗಿಸಲು ಸಾಧ್ಯ ಇಲ್ಲ. ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ. ಅಂದ ಮೇಲೆ ಈ ಖಜಾನೆಗಳ ಸ್ಮೃತಿ ಸದಾ ಇರುತ್ತದೆ ತಾನೆ? ಮತ್ತು ಪರಮಾತ್ಮ ತಂದೆಯ ನೆನಪು ಸಹಜ ಆಗಿದೆ. ಸಹಜವಾಗಿ ತಂದೆಯನ್ನು ನೆನಪು ಮಾಡುತ್ತೀರಾ. ಏಕೆಂದರೆ ಎಲ್ಲದಕ್ಕಿಂತ ಅಧಿಕವಾಗಿ ನೆನಪಿಗೆ ಆಧಾರ ಅಂದರೆ ಒಂದನೆಯದಾಗಿ ಸಂಬಂಧ ಆಗಿದೆ, ಎರಡನೆಯದಾಗಿ ಪ್ರಾಪ್ತಿಯಾಗಿದೆ. ಎಷ್ಟು ಪ್ರೀತಿಯ ಸಂಬಂಧ ಇರುತ್ತದೆಯೋ ಅಷ್ಟು ಸ್ವತಃ ಆ ಸಂಬಂಧದ ನೆನಪು ಬರುತ್ತದೆ. ಏಕೆಂದರೆ ಸಂಬಂಧದಲ್ಲಿ ಸ್ನೇಹ ಇರುತ್ತದೆ ಮತ್ತು ಎಲ್ಲಿ ಸ್ನೇಹ ಇದೆಯೋ ಅಲ್ಲಿ ಸ್ನೇಹಿತರನ್ನು ನೆನಪು ಮಾಡುವುದು ಕಷ್ಟ ಆಗುವುದಿಲ್ಲ. ಆದರೆ ಆ ಸ್ನೇಹಿತರನ್ನು ಮರೆಯುವುದು ಕಷ್ಟ ಆಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ಸರ್ವ ಸಂಬಂಧದಿಂದ ನಮಗೆ ಆಧಾರ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಸರ್ವ ಸಂಬಂಧದ ಆಧಾರವನ್ನಾಗಿ ಮಾಡಿಕೊಂಡಿದ್ದೀರಾ. ನೀವೆಲ್ಲರೂ ಸಹಜ ಯೋಗಿ ಎಂದು ಅನುಭವವನ್ನು ಮಾಡುತ್ತಿದ್ದೀರಾ ತಾನೆ? ನಾನು ಸಹಜ ಯೋಗಿ ಆಗಿದ್ದೇನೆ ಎಂದು ಸ್ವಯಂ ಅನುಭವ ಮಾಡುತ್ತಿದ್ದೀರಾ ತಾನೆ? ಅಥವಾ ಕಷ್ಟಪಡುವಂತಹ ಯೋಗಿಗಳಾಗಿದ್ದೀರೋ? ಸಹಜ ಯೋಗಿಗಳಾಗಿದ್ದೀರಾ ತಾನೆ? ಕೆಲವೊಮ್ಮೆ ಯೋಗ ಸಹಜ ಆಗಿರುತ್ತದೆ, ಕೆಲವೊಮ್ಮೆ ಯೋಗ ಕಷ್ಟ ಆಗುತ್ತದೆ ಎಂದು ಅನುಭವವನ್ನು ಮಾಡುತ್ತೀರೇನು? ಯಾವಾಗ ಪರಮಾತ್ಮ ತಂದೆಯನ್ನು ಸಂಬಂಧದ ಆಧಾರದಿಂದ ನೆನಪು ಮಾಡುತ್ತೀರೋ ಮತ್ತು ಸ್ನೇಹದ ಆಧಾರದಿಂದ ನೆನಪು ಮಾಡುತ್ತೀರೋ ಆಗ ನೆನಪು ಕಷ್ಟ ಆಗುವುದಿಲ್ಲ. ಮತ್ತು ಪ್ರಾಪ್ತಿಗಳನ್ನು ನೆನಪು ಮಾಡಿಕೊಳ್ಳಿ. ಸರ್ವ ಪ್ರಾಪ್ತಿಗಳ ದಾತ ಆದಂತಹ ಪರಮಾತ್ಮ ತಂದೆ ಸರ್ವ ಪ್ರಾಪ್ತಿಯನ್ನು ಕೂಡ ನೀಡಿದ್ದಾರೆ. ಅಂದ ಮೇಲೆ ಸ್ವಯಂವನ್ನು ಸರ್ವ ಖಜಾನೆಯಿಂದ ಸಂಪನ್ನ ಆದಂತಹ ಆತ್ಮ ಎಂದು ಅನುಭವ ಮಾಡುತ್ತೀರಾ ತಾನೆ? ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಲು ಸಹಜ ವಿಧಿಯನ್ನು ಬಾಪ್ತಾದ ತಿಳಿಸಿದ್ದಾರೆ. ಎಷ್ಟೆಲ್ಲ ಅವಿನಾಶಿ ಖಜಾನೆ ಇದೆಯೋ ಆ ಎಲ್ಲಾ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ವಿಧಿಯಾಗಿದೆ ಬಿಂದುವನ್ನು ಇಡುವುದು. ಹೇಗೆ ವಿನಾಶಿ ಖಜಾನೆಯಲ್ಲಿ ಬಿಂದುವನ್ನು ಇಡುತ್ತಾ ಹೋದರೆ ಆ ಖಜಾನೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಅಂದ ಮೇಲೆ ಅವಿನಾಶಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಲು ವಿಧಿ ಅಂದರೆ ಬಿಂದುವನ್ನು ಇಡುವುದಾಗಿದೆ. 3 ಬಿಂದುಗಳಿದೆ. ಒಂದನೆಯ ಬಿಂದು ಅಂದರೆ ಆತ್ಮನಾದ ನಾನು ಬಿಂದು ಆಗಿದ್ದೇನೆ. ಎರಡನೆಯದಾಗಿ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಮತ್ತು ಈ ನಾಟಕದಲ್ಲಿ ಏನೆಲ್ಲ ಆಗಿ ಹೋಗಿದೆಯೋ ಅದಕ್ಕೆ ಪುಲಿಸ್ಟಾಪ್ ಅನ್ನು ಇಡಬೇಕು, ಅಂದರೆ ಬಿಂದುವನ್ನು ಇಡಬೇಕು. ಅಂದ ಮೇಲೆ ಬಿಂದುವನ್ನು ಇಡಲು ನಿಮಗೆ ಬರುತ್ತದೆ ತಾನೆ? ಅತಿ ಸಹಜವಾಗಿ ಬರೆಯಲು ಸಾಧ್ಯ ಆಗುವಂತಹ ಸಂಖ್ಯೆ ಯಾವುದಾಗಿದೆ? 0ಯನ್ನು ಬರೆಯುವುದು, ಅಂದರೆ ಬಿಂದುವನ್ನು ಇಡುವುದು, ಬಿಂದುವನ್ನು ಬರೆಯುವುದು ಸಹಜ ಆಗಿದೆ.
ಅಂದ ಮೇಲೆ ಆತ್ಮನಾದ ನಾನು ಕೂಡ ಬಿಂದು ಆಗಿದ್ದೇನೆ, ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ ಅನ್ನುವ ಸ್ಮೃತಿಯ ಮೂಲಕ ಸ್ವತಃ ಖಜಾನೆಗಳು ಜಮಾ ಆಗುತ್ತದೆ. ಅಂದ ಮೇಲೆ ಬಿಂದುವನ್ನು ಸೆಕೆಂಡ್ನಲ್ಲಿ ನೆನಪು ಮಾಡಿಕೊಂಡಾಗ ಎಷ್ಟೊಂದು ಖುಷಿಯಾಗುತ್ತದೆ. ಈ ಸರ್ವ ಖಜಾನೆ ನಿಮ್ಮ ಬ್ರಾಹ್ಮಣ ಜೀವನದ ಅಧಿಕಾರ ಆಗಿದೆ. ಸರ್ವ ಖಜಾನೆಗಳು ಬ್ರಾಹ್ಮಣ ಜೀವನದಲ್ಲಿ ನಮ್ಮ ಅಧಿಕಾರ ಆಗಿದೆ. ಏಕೆಂದರೆ ಪರಮಾತ್ಮ ತಂದೆಗೆ ಮಕ್ಕಳಾಗುವುದು ಅಂದರೆ ಅಧಿಕಾರಿಗಳಾಗುವುದಾಗಿದೆ. ಮತ್ತು ವಿಶೇಷವಾಗಿ 3 ಸಂಬಂಧದ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಒಂದನೆಯದಾಗಿ ಪರಮಾತ್ಮ ತಂದೆಯನ್ನು ತಂದೆಯನ್ನಾಗಿ ಮಾಡಿಕೊಂಡಿದ್ದೀರಾ, ಎರಡನೆಯದಾಗಿ ಶಿಕ್ಷಕನನ್ನಾಗಿ ಮಾಡಿಕೊಂಡಿದ್ದೀರಾ ಮತ್ತು ಮೂರನೆಯದಾಗಿ ಸದ್ಗುರುವನ್ನಾಗಿ ಮಾಡಿಕೊಂಡಿದ್ದೀರಾ. ಈ 3 ಸಂಬಂಧದಿಂದ ತಂದೆಯ ಮೂಲಕ ಪಾಲನೆ ಸಿಗುತ್ತಾ ಇದೆ. ಶಿಕ್ಷಣದ ಮೂಲಕ ಸಂಪಾದನೆ ಆಗುತ್ತಿದೆ. ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ. ಮತ್ತು ಸದ್ಗುರುವಿನ ಮೂಲಕ ವರದಾನ ಪ್ರಾಪ್ತಿಯಾಗುತ್ತದೆ. ಎಷ್ಟು ಸಹಜವಾಗಿ ವರದಾನ ಪ್ರಾಪ್ತಿಯಾಗುತ್ತಿದೆ, ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಮಕ್ಕಳಾದ ನಿಮ್ಮ ಜೀವನದ ಜನ್ಮಸಿದ್ಧ ಅಧಿಕಾರ ಆಗಿದೆ. ಬಾಪ್ತಾದ ಪ್ರತಿಯೊಂದು ಮಗುವಿನ ಜಮಾದ ಖಾತೆಯನ್ನು ಚೆಕ್ ಮಾಡುತ್ತಾರೆ. ಈಗ ನೀವೆಲ್ಲರೂ ಪ್ರತಿಕ್ಷಣ ನಿಮ್ಮ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ. ನನ್ನ ಖಾತೆಯಲ್ಲಿ ಜಮಾ ಆಗಿದೆಯೋ ಅಥವಾ ಇಲ್ಲವೋ. ಜಮಾ ಆಗಲು ವಿಧಿ ಅಂದರೆ ಏನೆಲ್ಲಾ ಕರ್ಮವನ್ನು ಮಾಡಿದ್ದೀರೋ ಆ ಕರ್ಮದಲ್ಲಿ ನೀವು ಸ್ವಯಂ ಸಂತುಷ್ಟತೆಯ ಅನುಭವವನ್ನು ಮಾಡಬೇಕು. ಮತ್ತು ಯಾರ ಜೊತೆಗೆ ಕರ್ಮವನ್ನು ಮಾಡಿದ್ದೀರೋ ಅವರೂ ಕೂಡ ಆ ಕರ್ಮದಿಂದ ಸಂತುಷ್ಟ ಆಗಿರಬೇಕು. ಒಂದು ವೇಳೆ ಇಬ್ಬರಲ್ಲೂ ಸಂತುಷ್ಟತೆ ಇದ್ದರೆ ತಿಳಿದುಕೊಳ್ಳಿ, ಕರ್ಮದ ಮೂಲಕ ನಮ್ಮ ಖಾತೆಯಲ್ಲಿ ಜಮಾ ಆಗಿದೆ. ಒಂದು ವೇಳೆ ಸ್ವಯಂನಿಂದ ಅಥವಾ ಯಾರ ಸಂಬಂಧದಲ್ಲಿ ಬರುತ್ತೇವೋ ಅವರ ಮೂಲಕ ಸಂತುಷ್ಟತೆಯ ಅನುಭವ ಆಗದೇ ಇದ್ದರೆ ಖಾತೆಯಲ್ಲಿ ಜಮಾ ಆಗಿಲ್ಲ ಎಂದು ಅರ್ಥ. ಅಂದರೆ ನಾವು ಮಾಡುವ ಸೇವೆಯ ಮೂಲಕ, ನಾವು ಮಾಡುವ ಕರ್ಮದ ಮೂಲಕ ಸ್ವಯಂಗೆ ಸಂತುಷ್ಟತೆಯ ಅನುಭವ ಆಗದೇ ಇದ್ದರೆ, ಕಾರ್ಯವನ್ನು ಮಾಡುವಾಗ ಯಾರ ಸಂಬಂಧದಲ್ಲಿ ಬರುತ್ತೇವೋ ಅವರ ಮೂಲಕ ಸಂತುಷ್ಟತೆಯ ಅನುಭವ ಆಗದೇ ಇದ್ದರೆ ಜಮಾ ಆಗಿಲ್ಲ ಎಂದು ಅರ್ಥ. ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಸಮಯದ ಸೂಚನೆಯನ್ನು ನೀಡುತ್ತಿರುತ್ತಾರೆ. ಈ ವರ್ತಮಾನ ಸಂಗಮ ಯುಗದ ಸಮಯ ಇಡೀ ಕಲ್ಪದಲ್ಲೇ ಸರ್ವಶ್ರೇಷ್ಠ ಸಮಯ ಆಗಿದೆ. ಏಕೆಂದರೆ ಈ ಸಂಗಮ ಯುಗದ ಸಮಯವೇ ಶ್ರೇಷ್ಠ ಕರ್ಮದ ಬೀಜವನ್ನು ಬಿತ್ತುವ ಸಮಯ ಆಗಿದೆ. ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯ ಆಗಿದೆ. ಸಂಗಮ ಯುಗದ ಈ ಸಮಯ ಬಹಳಷ್ಟು ಶ್ರೇಷ್ಠ ಆಗಿದೆ. ಸಂಗಮ ಯುಗದ ಒಂದೊಂದು ಕ್ಷಣ ಕೂಡ ಸರ್ವಶ್ರೇಷ್ಠ ಆಗಿದೆ. ಪ್ರತಿಯೊಬ್ಬರು ಸೆಕೆಂಡ್ನಲ್ಲಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ತಾನೆ? ಬಾಪ್ತಾದ ಸಹಜ ವಿಧಿಯನ್ನು ತಿಳಿಸಿದ್ದಾರೆ. ನಿರಂತರ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಒಂದು ವಿಧಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಇಡೀ ದಿನ 2 ಶಬ್ದವನ್ನು ಎಲ್ಲರೂ ಹೇಳುತ್ತೀರಾ ಮತ್ತು ಆ 2 ಶಬ್ದವನ್ನು ಬಾರಿ ಬಾರಿಗೂ ಹೇಳುತ್ತೀರಾ. ಅಂದರೆ ಅನೇಕ ಬಾರಿ ಹೇಳುತ್ತೀರಾ. ಆ 2 ಶಬ್ದ ಯಾವುದು ಅಂದರೆ ನಾನು ಮತ್ತು ನನ್ನದು. ಯಾವಾಗ ನಾನು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ಪರಮಾತ್ಮ ತಂದೆ ನನಗೆ ಪರಿಚಯವನ್ನು ನೀಡಿದ್ದಾರೆ. ನೀನು ಆತ್ಮ ಆಗಿದ್ದೀಯಾ. ನಾನು ಎಂದು ನೆನಪಿಗೆ ಬಂದ ತಕ್ಷಣ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿ ಬರಬೇಕು. ಅಂದ ಮೇಲೆ ಯಾವಾಗ ನಾನು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ನೆನಪು ಮಾಡಿಕೊಳ್ಳಿ. ಕೇವಲ ನಾನು ಅನ್ನುವುದರ ಬಗ್ಗೆ ವಿಚಾರ ಮಾಡಬೇಡಿ. ನಾನು ಆತ್ಮ ಆಗಿದ್ದೇನೆ ಅನ್ನುವ ಶಬ್ದವನ್ನು ಜೊತೆಗೆ ಸೇರಿಸಿಕೊಂಡು ವಿಚಾರವನ್ನು ಮಾಡಿ. ಏಕೆಂದರೆ ನಿಮಗೆ ಗೊತ್ತಿದೆ ತಾನೆ, ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ. ಪರಮಾತ್ಮ ತಂದೆಯ ಪಾಲನೆಯನ್ನು ಪಡೆದುಕೊಳ್ಳುತ್ತಿರುವಂತಹ ಆತ್ಮ ಆಗಿದ್ದೇನೆ. ಮತ್ತು ಯಾವಾಗ ನನ್ನದು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ನನ್ನವರು ಯಾರಾಗಿದ್ದಾರೆ? ನನ್ನವರು ಬಾಬಾ ಆಗಿದ್ದಾರೆ. ಮೇರಾ ಬಾಬಾ ಅಂದರೆ ನನ್ನ ಬಾಬಾ, ಅಂದರೆ ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ. ಯಾವಾಗ ನಾನು ಮತ್ತು ನನ್ನದು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆ ಸಮಯದಲ್ಲಿ ಈ ಶಬ್ದವನ್ನು ಸೇರಿಸಿಕೊಳ್ಳಿ. ನಾನು ಆತ್ಮ ಆಗಿದ್ದೇನೆ ಮತ್ತು ನನ್ನವರು ಬಾಬಾ ಆಗಿದ್ದಾರೆ. ಎಷ್ಟು ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು
ತಂದೆಯ ಬಗ್ಗೆ ನನ್ನತನವನ್ನು ಇಟ್ಟುಕೊಳ್ಳುತ್ತೀರೋ ಅಷ್ಟು ತಂದೆಯನ್ನು ನೆನಪು ಮಾಡುವುದು ಸಹಜ ಆಗುತ್ತದೆ. ಏಕೆಂದರೆ ನನ್ನದು ಅನ್ನುವ ಶಬ್ದವನ್ನು ಎಂದೂ ಮರೆಯಲು ಸಾಧ್ಯ ಇಲ್ಲ. ಇಡೀ ದಿನದಲ್ಲಿ ನೋಡಿಕೊಳ್ಳಿ, ನನ್ನದು ಅನ್ನುವುದು ನಮಗೆ ಸಹಜವಾಗಿ ನೆನಪಿಗೆ ಬರುತ್ತದೆ ತಾನೆ, ನನ್ನದು ಅನ್ನುವುದು ನನಗೆ ನೆನಪಿಗೆ ಬರುತ್ತದೆ ತಾನೆ ಎಂದು ಇಡೀ ದಿನ ಸ್ವಯಂವನ್ನು ನೋಡಿಕೊಳ್ಳಿ. ಅಂದ ಮೇಲೆ ಇದೇ ವಿಧಿಯ ಮೂಲಕ ನೀವು ಸಹಜ ಯೋಗಿಗಳಾಗಬಹುದು. ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸ್ವಮಾನದ ಸೀಟ್ನಲ್ಲಿ ಕೂರಿಸಿದ್ದಾರೆ. ಸ್ವಮಾನದ ಲೀಸ್ಟ್ ಅನ್ನು ಒಂದು ವೇಳೆ ನೀವು ನೆನಪು ಮಾಡಿಕೊಂಡರೆ ಎಷ್ಟು ಉದ್ದವಾದ ಲೀಸ್ಟ್ ಆಗಿದೆ. ಏಕೆಂದರೆ ಸ್ವಮಾನದಲ್ಲಿ ಸ್ಥಿತ ಆದಾಗ ದೇಹಾಭಿಮಾನ ಬರಲು ಸಾಧ್ಯ ಇಲ್ಲ. ನೀವು ದೇಹಾಭಿಮಾನದಲ್ಲಿ ಇರಬಹುದು ಅಥವಾ ಸ್ವಮಾನದಲ್ಲಿ ಇರಬಹುದು. ಅಂದರೆ ಎರಡರಲ್ಲಿ ಯಾವುದಾದರೂ ಒಂದು ಸ್ಥಿತಿಯಲ್ಲಿ ಇರುತ್ತೀರಾ. ಸ್ವಮಾನದ ಅರ್ಥವೇ ಆಗಿದೆ ಸ್ವ ಅಂದರೆ ನಾನು ಆತ್ಮ. ಆತ್ಮದ ಶ್ರೇಷ್ಠ ಸ್ಮೃತಿಯ ಸ್ಥಾನವೇ ಸ್ವಮಾನ ಆಗಿದೆ. ಅಂದ ಮೇಲೆ ನೀವೆಲ್ಲರೂ ಸ್ವಯಂನ ಸ್ವಮಾನದಲ್ಲಿ ಸ್ಥಿತ ಆಗಿದ್ದೀರಾ. ಎಷ್ಟು ಸ್ವಮಾನದಲ್ಲಿ ಸ್ಥಿತ ಆಗಿರುತ್ತೀರೋ ಅಷ್ಟು ಅನ್ಯರಿಗೆ ಗೌರವವನ್ನು ಕೊಡುವುದು ಸಹಜ ಆಗುತ್ತದೆ. ಅಂದ ಮೇಲೆ ಸ್ವಮಾನದಲ್ಲಿ ಸ್ಥಿತ ಆಗುವುದು ಎಷ್ಟು ಸಹಜ ಆಗಿದೆ. ನೀವೆಲ್ಲರೂ ಸದಾ ಖುಷಿಯಲ್ಲಿ ಇರುತ್ತೀರ ತಾನೆ. ಏಕೆಂದರೆ ಖುಷಿಯಲ್ಲಿ ಇರುವಂತವರು ಅನ್ಯರನ್ನೂ ಕೂಡ ಖುಷಿ ಪಡಿಸಬಹುದು. ಯಾರು ಸದಾ ಖುಷಿಯಲ್ಲಿ ಇರುತ್ತಾರೋ ಅವರು ಅನ್ಯರನ್ನೂ ಖುಷಿ ಪಡಿಸುತ್ತಾರೆ. ಬಾಪ್ತಾದ ಸದಾ ಹೇಳುತ್ತಾರೆ, ಇಡೀ ದಿನ ಎಂದೂ ಕೂಡ ಖುಷಿಯನ್ನು ಕಳೆದುಕೊಳ್ಳಬೇಡಿ. ಏಕೆ? ಖುಷಿ ಎಂತಹ ವಸ್ತು ಆಗಿದೆ ಅಂದರೆ ಕೇವಲ ಖುಷಿ ಅನ್ನುವಂತಹ ಒಂದು ವಸ್ತುವಿನಲ್ಲಿ ಆರೋಗ್ಯವೂ ಇದೆ, ಸಂಪತ್ತೂ ಇದೆ, ಸಂತೋಷ ಕೂಡ ಇದೆ. ಖುಷಿ ಇಲ್ಲ ಅಂದರೆ ಜೀವನ ನೀರಸ ಜೀವನ ಆಗಿಬಿಡುತ್ತದೆ. ಖುಷಿಯ ಬಗ್ಗೆ ಹೇಳಲಾಗುತ್ತದೆ, ಖುಷಿಯಂತಹ ಖಜಾನೆ ಇಲ್ಲ. ಎಷ್ಟೊಂದು ಖಜಾನೆಗಳಿದೆ, ಆದರೆ ಖುಷಿ ಇರದೇ ಇದ್ದರೆ ಖಜಾನೆಯ ಮೂಲಕ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಖುಷಿಯ ಬಗ್ಗೆ ವರ್ಣನೆಯನ್ನು ಮಾಡಲಾಗುತ್ತದೆ, ಖುಷಿಯಂತಹ ಔಷಧಿ ಇಲ್ಲ, ಖುಷಿಯಂತಹ ಪೌಷ್ಟಿಕ ಆಹಾರ ಇಲ್ಲ ಎಂದು. ಅಂದ ಮೇಲೆ ಸಂಪತ್ತು ಕೂಡ ಖುಷಿಯಾಗಿದೆ, ಖುಷಿ ಸಂಪತ್ತಾಗಿದೆ, ಮತ್ತು ಖುಷಿ ಆರೋಗ್ಯ ಆಗಿದೆ, ಆರೋಗ್ಯ ಕೂಡ ಖುಷಿಯಾಗಿದೆ, ಮತ್ತು ಹೆಸರೇ ಖುಷಿಯಾಗಿದೆ. ಅಂದ ಮೇಲೆ ನೀವು ಸಂತೋಷದಲ್ಲಂತೂ ಸದಾ ಇದ್ದೀರಾ. ಅಂದ ಮೇಲೆ ಖುಷಿಯಲ್ಲಿ ಈ ಮೂರು ವಸ್ತುಗಳು ಕೂಡ ಸಮಾವೇಶ ಆಗಿದೆ. ಖುಷಿಯಲ್ಲಿ ಆರೋಗ್ಯ, ಸಂಪತ್ತು, ಸಂತೋಷ ಎಲ್ಲವೂ ಸಮಾವೇಶ ಆಗಿದೆ. ಮತ್ತು ಬಾಪ್ತಾದ ಅವಿನಾಶಿ ಖುಷಿಯ ಖಜಾನೆಯನ್ನು ನೀಡಿದ್ದಾರೆ. ಪರಮಾತ್ಮ ತಂದೆ ನೀಡಿರುವ ಖಜಾನೆಯನ್ನು ಕಳೆದುಕೊಳ್ಳಬಾರದು. ಅಂದ ಮೇಲೆ ಸದಾ ಖುಷಿಯಲ್ಲಿ ಇರುತ್ತೀರ ತಾನೆ. ಬಾಪ್ತಾದ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದರು, ಸದಾ ಖುಷಿಯಲ್ಲೇ ಇರಬೇಕು ಮತ್ತು ಖುಷಿಯನ್ನು ಹಂಚಬೇಕು ಎಂದು. ಏಕೆಂದರೆ ಖುಷಿ ಎಂತಹ ವಸ್ತು ಆಗಿದೆ ಅಂದರೆ ಎಷ್ಟು ಖುಷಿಯನ್ನು ಹಂಚುತ್ತೀರೋ ಅಷ್ಟು ಖುಷಿ ವೃದ್ಧಿಯಾಗುತ್ತದೆ. ನೀವು ಸ್ವಯಂ ಅನುಭವವನ್ನು ಮಾಡಿ ನೋಡಿದ್ದೀರಾ, ಅನುಭವವನ್ನು ಮಾಡಿದ್ದೀರಾ ತಾನೆ. ಒಂದು ವೇಳೆ ಖುಷಿಯನ್ನು ಹಂಚಿದರೆ, ಯಾರು ಖುಷಿಯನ್ನು ಹಂಚುತ್ತಾರೋ ಅವರ ಜೀವನದಲ್ಲಿ ಮೊದಲು ಖುಷಿ ಜಾಸ್ತಿ ಆಗುತ್ತದೆ. ಅನ್ಯರನ್ನು ಖುಷಿ ಪಡಿಸುವಂತವರು ಮೊದಲು ತಾವು ಸ್ವಯಂ ಖುಷಿಯಲ್ಲಿ ಇರುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಹೋಮ್ವರ್ಕ್ ಅನ್ನು ಮಾಡಿದ್ದೀರಾ ತಾನೆ, ಹೋಮ್ವರ್ಕ್ ಅನ್ನು ಮಾಡಿದ್ದೀರಾ ತಾನೆ. ಯಾರೆಲ್ಲರೂ ಖುಷಿಯಲ್ಲಿ ಇರುವಂತಹ ಹೋಮ್ವರ್ಕ್ ಅನ್ನು ಮಾಡಿದ್ದೀರೋ ಅವರು ಕೈಯನ್ನು ಎತ್ತಿ. ಯಾರೆಲ್ಲರೂ ಹೋಮ್ವರ್ಕ್ ಅನ್ನು ಮಾಡಿದ್ದೀರೋ ಖುಷಿಯಲ್ಲೇ ಇರಬೇಕು, ಕಾರಣವನ್ನು ಹೇಳಬಾರದು, ನಿವಾರಣೆಯನ್ನು ಮಾಡಬೇಕು, ಸಮಾಧಾನ ಸ್ವರೂಪರಾಗಬೇಕು ಎಂದು ತಿಳಿದುಕೊಂಡಿರುವಂತವರು ಕೈಯನ್ನು ಎತ್ತಿ. ನಾವು ಖುಷಿಯಲ್ಲಿ ಇರಬೇಕು ಎಂದು ಬಯಸಿದ್ದೆವು, ಆದರೆ ಈ ರೀತಿ ಆಗಿಬಿಟ್ಟಿತು ಎಂದು ಈಗ ತಂದೆಗೆ ಹೇಳುವುದಿಲ್ಲ ತಾನೆ. ಬಾಪ್ತಾದರವರಿಗೆ ಕೆಲವು ಮಕ್ಕಳು ತಮ್ಮ ರಿಸಲ್ಟ್ ಅನ್ನು ಬರೆದು ಕಳಿಸಿದ್ದಾರೆ. ನಾನು ಇಷ್ಟು ಪರ್ಸೆಂಟೇಜ್ ನಲ್ಲಿ ಓಕೆ ಆಗಿದ್ದೇನೆ, ನಾನು ಇಷ್ಟು ಪರ್ಸೆಂಟೇಜ್ ನಲ್ಲಿ ಚೆನ್ನಾಗಿದ್ದೇನೆ ಎಂದು. ಮತ್ತು ನಾವು ಗುರಿಯನ್ನು ಇಟ್ಟುಕೊಳ್ಳುತ್ತೇವೆ. ಅಂದ ಮೇಲೆ ಆ ಗುರಿಗೆ ತಕ್ಕಂತೆ ಸ್ವತಃ ನಮ್ಮಲ್ಲಿ ಲಕ್ಷಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ಒಳ್ಳೆಯದು. ಡಬ್ಬಲ್ ವಿದೇಶದ ಸೋದರ ಸೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ವಿದೇಶದವರಿಗೆ ತಮ್ಮ ನಿಜವಾದ ವಿದೇಶ ಎಂದು ಮರೆತು ಹೋಗುವುದಿಲ್ಲ ತಾನೆ. ನಿಜವಾಗಿಯೂ ನೀವು ಯಾವ ದೇಶದವರಾಗಿದ್ದೀರಾ ಅನ್ನುವ ಮಾತಿನ ನೆನಪು ಇರುತ್ತದೆ ತಾನೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಡಬ್ಬಲ್ ವಿದೇಶದವರು ಎಂದು ಕರೆಯಲಾಗುತ್ತದೆ. ಕೇವಲ ವಿದೇಶದವರಲ್ಲ, ಡಬ್ಬಲ್ ವಿದೇಶದವರು. ಅಂದ ಮೇಲೆ ನೀವು ನಿಮ್ಮ ಮಧುರ ಮನೆಯನ್ನು ಎಂದೂ ಮರೆಯುವುದಿಲ್ಲ ತಾನೆ.
ಅಂದ ಮೇಲೆ ನೀವೆಲ್ಲರೂ ಎಲ್ಲಿ ನಿವಾಸವನ್ನು ಮಾಡುತ್ತೀರಾ? ಬಾಪ್ತಾದರವರ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿದ್ದೀರಾ ತಾನೆ? ಬಾಪ್ತಾದ ಹೇಳುತ್ತಾರೆ, ಯಾವಾಗ ಯಾವುದಾದರೂ ಒಂದು ಸಣ್ಣ ಅಥವಾ ದೊಡ್ಡ ಸಮಸ್ಯೆ ಬರುತ್ತದೆಯೋ, ಸಮಸ್ಯೆ ಅಲ್ಲ, ಆದರೆ ಯಾವುದೇ ಪರೀಕ್ಷಾ ಪೇಪರ್ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ಆ ಪರೀಕ್ಷಾ ಪೇಪರ್ ನಿಮ್ಮನ್ನು ಮುಂದೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬರುತ್ತದೆ. ಅಂದ ಮೇಲೆ ಬಾಪ್ತಾದರವರ ಹೃದಯ ಸಿಂಹಾಸನಕ್ಕೆ ನೀವೆಲ್ಲರೂ ಅಧಿಕಾರಿಗಳಾಗಿದ್ದೀರಾ. ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗಿದ್ದೀರಾ ಅಂದ ಮೇಲೆ ಸಮಸ್ಯೆ ನಿಮ್ಮ ಸಮ್ಮುಖದಲ್ಲಿ ಒಂದು ಗೊಂಬೆ ಆಗಿಬಿಡುತ್ತದೆ. ಅಂದರೆ ಆಟವನ್ನು ಆಡುವಂತಹ ಆಟದ ವಸ್ತು ಆಗಿಬಿಡುತ್ತದೆ. ಸಮಸ್ಯೆಯನ್ನು ನೋಡಿ ನೀವು ಭಯಪಡುವುದಿಲ್ಲ. ಆಗ ಸಮಸ್ಯೆಯನ್ನು ಆಟದ ಆಟಿಕೆ ಎಂದು ತಿಳಿದುಕೊಂಡು ಅದರ ಜೊತೆಗೆ ಆಟವನ್ನು ಆಡುತ್ತೀರಾ. ಏಕೆಂದರೆ ಸಮಸ್ಯೆ ಅನ್ನುವಂಥದ್ದು ಒಂದು ಆಟದ ವಸ್ತು ಆಗಿದೆ. ಎಲ್ಲರೂ ಹಾರುವ ಕಲೆಯಲ್ಲಿ ಹಾರುವಂತವರಾಗಿದ್ದೀರಾ ತಾನೆ? ಹಾರುವ ಕಲೆಯಲ್ಲಿ ಹಾರುತ್ತೀರಾ ತಾನೆ? ಹಾರುತ್ತೀರೋ ಅಥವಾ ನಡೆದುಕೊಂಡು ಹೋಗುವಂತವರಾಗಿದ್ದೀರೋ? ಹಾರುವಂತವರಾಗಿದ್ದೀರಾ ತಾನೆ? ನಡೆದುಕೊಂಡು ಹೋಗುವಂತವರಲ್ಲ ತಾನೆ? ಯಾರು ಹಾರುವಂತವರಾಗಿದ್ದೀರೋ ಅವರು ಕೈಯನ್ನು ಎತ್ತಿ. ಹಾರುವಂತವರು ಕೈಯನ್ನು ಎತ್ತಿ. ಅರ್ಧ ಕೈಯನ್ನು ಎತ್ತುತ್ತಿದ್ದಾರೆ. ಹಾರುವಂತವರಾಗಿದ್ದೀರಾ ತಾನೆ? ಒಳ್ಳೆಯದು. ಕೆಲವೊಮ್ಮೆ ಹಾರುವುದನ್ನು ಬಿಟ್ಟು ಬಿಡುತ್ತೀರೇನು? ನಡೆಯುತ್ತಿಲ್ಲ ತಾನೆ? ಕೆಲವರು ಬಾಪ್ತಾದರವರಿಗೆ ಹೇಳುತ್ತಾರೆ, ಬಾಬಾ, ನಾವು ಬಹಳ ಚೆನ್ನಾಗಿ ನಡೆಯುತ್ತಿದ್ದೇವೆ, ಬಹಳ ಚೆನ್ನಾಗಿ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಎಂದು. ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ, ನೀವು ನಡೆಯುತ್ತಿದ್ದೀರೋ ಅಥವಾ ಹಾರುತ್ತಿದ್ದೀರೋ? ಈಗ ನಡೆಯುವ ಸಮಯ ಅಲ್ಲ, ಹಾರುವ ಸಮಯ ಆಗಿದೆ. ಉಮಂಗ್ ಉತ್ಸಾಹದ ರೆಕ್ಕೆಯಂತೂ ನಿಮ್ಮ ಬಳಿ ಇದೆ. ಸಾಹಸದ ರೆಕ್ಕೆಯಂತೂ ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಉಮಂಗ್ ಉತ್ಸಾಹ ಮತ್ತು ಸಾಹಸ ಅನ್ನುವ ರೆಕ್ಕೆ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯಾಗಿದೆ. ಅಂದ ಮೇಲೆ ರೆಕ್ಕೆಯ ಮೂಲಕ ಹಾರಬೇಕಾಗುತ್ತದೆ. ಆದ್ದರಿಂದ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಹಾರುವ ಕಲೆಯಲ್ಲಿ ನಾನು ಹಾರುತ್ತಿದ್ದೇನೆ ತಾನೆ? ಒಳ್ಳೆಯದು. ರಿಸಲ್ಟ್ ನಲ್ಲಿ ಬಾಪ್ತಾದ ನೋಡಿದರು. ವಿದೇಶದಲ್ಲೂ ಕೂಡ ಈಗ ಸೆಂಟರ್ಗಳು ವೃದ್ಧಿ ಆಗುತ್ತಿದೆ ಮತ್ತು ವೃದ್ಧಿ ಆಗಲೇಬೇಕು. ಹೇಗೆ ಡಬ್ಬಲ್ ವಿದೇಶದವರಾಗಿದ್ದೀರೋ ಅದೇ ರೀತಿ ಡಬ್ಬಲ್ ಸೇವೆಯನ್ನು ಮಾಡಬೇಕು. ಮನಸ್ಸ ವಾಚ ಎರಡೂ ಸೇವೆಯನ್ನು ಜೊತೆ ಜೊತೆಗೆ ಮಾಡುತ್ತಾ ಹೋಗಿ. ಮನಸ್ಸಿನ ಶಕ್ತಿಯ ಮೂಲಕ ಆತ್ಮರಿಗೆ ಆತ್ಮಿಕ ವೃತ್ತಿಯ ಅನುಭವವನ್ನು ಮಾಡಿಸಿ. ಮನಸ್ಸಿನ ಶಕ್ತಿಯ ಮೂಲಕ ಆತ್ಮಿಕ ವೃತ್ತಿಯ ವಾತಾವರಣವನ್ನು ರೂಪಿಸಿ. ಮನಸ್ಸಿನ ಶಕ್ತಿಯ ಮೂಲಕ ಆತ್ಮರಲ್ಲಿ ಆತ್ಮಿಕ ವೃತ್ತಿಯ ವಾಯುಮಂಡಲವನ್ನು ರೂಪಿಸಿ. ಈಗ ದುಃಖ ಜಾಸ್ತಿ ಆಗುತ್ತಿದೆ. ಅಂದ ಮೇಲೆ ಆ ದುಃಖವನ್ನು ನೋಡಿ ನಿಮಗೆ ಏಕೆ ದಯೆ ಬರುತ್ತಿಲ್ಲ? ನಿಮ್ಮ ಜಡಚಿತ್ರದ ಸಮ್ಮುಖಕ್ಕೆ ಹೋಗಿ ಜನ ಕೂಗಿ ಕರೆಯುತ್ತಿದ್ದಾರೆ, ನಮ್ಮ ಮೇಲೆ ದಯೆಯನ್ನು ತೋರಿಸಿ, ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು. ಅಂದ ಮೇಲೆ ಈಗ ದಯಾಳುವಾಗಿ, ಕೃಪಾಳುವಾಗಿ, ದಯಾಹೃದಯಗಳಾಗಿ ನಿಮ್ಮ ಮೇಲೆ ನೀವು ದಯೆಯನ್ನು ತೋರಿಸಿಕೊಳ್ಳಿ ಮತ್ತು ಅನ್ಯ ಆತ್ಮರ ಮೇಲೆ ದಯೆಯನ್ನು ತೋರಿಸಿ. ಒಳ್ಳೆಯದು. ಪ್ರತಿ ಸೀಸನ್ನಲ್ಲೂ ವಿದೇಶದವರು ಬರುತ್ತಾರೆ, ಪ್ರತಿ ಟರ್ನಲ್ಲೂ ವಿದೇಶದವರು ಬರುತ್ತಾರೆ. ಅಂದ ಮೇಲೆ ಎಲ್ಲರಿಗೂ ಖುಷಿ ಆಗುತ್ತದೆ. ಈಗ ನೀವೆಲ್ಲರೂ ಹಾರುತ್ತಾ ಹೋಗಿ ಮತ್ತು ಹಾರಿಸುತ್ತಾ ಹೋಗಿ. ಒಳ್ಳೆಯದು. ರಿಸಲ್ಟ್ ನಲ್ಲಿ ತಂದೆ ನೋಡಿದರು. ಈಗ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವ ಮಾತಿನಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದ್ದೀರಾ. ಅಂದ ಮೇಲೆ ಸ್ವಯಂನ ಪರಿವರ್ತನೆಯ ಗತಿ ವಿಶ್ವ ಪರಿವರ್ತನೆಯ ಗತಿಯನ್ನು ವೃದ್ಧಿ ಮಾಡುತ್ತಾ ಹೋಗುತ್ತದೆ. ಒಳ್ಳೆಯದು. ಯಾರೆಲ್ಲ ಮೊದಲನೇ ಬಾರಿ ಮಧುಬನಕ್ಕೆ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ. ನೀವೆಲ್ಲರೂ ಬ್ರಾಹ್ಮಣ ಜನ್ಮವನ್ನು ಪಡೆದುಕೊಂಡಿರುವುದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಒಳ್ಳೆಯದು. ಮಿಠಾಯಿಯಂತೂ ನಿಮಗೆ ಸಿಗುತ್ತದೆ. ಆದರೆ ಬಾಪ್ತಾದ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ತಿನ್ನಿಸುತ್ತಿದ್ದಾರೆ. ಮೊದಲನೇ ಬಾರಿ ಯಾರೆಲ್ಲ ಮಧುಬನಕ್ಕೆ ಬಂದಿದ್ದೀರೋ ಅವರೆಲ್ಲರಿಗೂ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ತಂದೆ ತಿನ್ನಿಸುತ್ತಿದ್ದಾರೆ. ಆದ್ದರಿಂದ ಮೊದಲ ಬಾರಿ ಮಧುಬನಕ್ಕೆ ಬಂದಂತವರು ಮನಸ್ಸಿನ ಖುಷಿ ಅನ್ನುವ ಮಿಠಾಯಿಯನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸ್ಥೂಲ ಮಿಠಾಯಿಯನ್ನು ಬಾಯಲ್ಲಿ ಇಟ್ಟುಕೊಂಡರೆ ಅದು ಕರಗಿ ಹೋಗುತ್ತದೆ, ಸಮಾಪ್ತಿಯಾಗುತ್ತದೆ. ಆದರೆ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮನಸ್ಸಿನ ಖುಷಿ ಅನ್ನುವ ಮಿಠಾಯಿ ಸದಾ ಜೊತೆಗೆ ಇರುತ್ತದೆ. ಬಲೆ ಮಧುಬನಕ್ಕೆ ಬನ್ನಿ. ಬಾಪ್ತಾದ ಮತ್ತು ಸಂಪೂರ್ಣ ಪರಿವಾರದವರು, ದೇಶ ವಿದೇಶದ ಎಲ್ಲಾ ಆತ್ಮರು
ಸೋದರ ಸೋದರಿಯರಾದ ನಿಮ್ಮನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಎಲ್ಲರೂ ನಿಮ್ಮನ್ನು ನೋಡುತ್ತಿದ್ದಾರೆ. ಅಮೆರಿಕಾದವರೂ ಕೂಡ ನೋಡುತ್ತಿದ್ದಾರೆ, ಆಫ್ರಿಕಾದವರೂ ಕೂಡ ನೋಡುತ್ತಿದ್ದಾರೆ, ರಷ್ಯಾದವರೂ ಕೂಡ ನೋಡುತ್ತಿದ್ದಾರೆ, ಲಂಡನ್ ಅವರು ಕೂಡ ನೋಡುತ್ತಿದ್ದಾರೆ, 5 ಖಂಡದವರೂ ಕೂಡ ನೋಡುತ್ತಿದ್ದಾರೆ. ಅಂದ ಮೇಲೆ ನಿಮ್ಮೆಲ್ಲರ ಜನ್ಮದಿನಕ್ಕೆ ಎಲ್ಲರೂ ನಿಮಗೆ ತಮ್ಮ ತಮ್ಮ ಸ್ಥಾನದಲ್ಲೇ ಕುಳಿತು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಒಳ್ಳೆಯದು. ಬಾಪ್ತಾದರವರ ಆತ್ಮಿಕ ಡ್ರಿಲ್ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ? ಈಗ ಬಾಪ್ತಾದ ಪ್ರತಿಯೊಬ್ಬ ಮಕ್ಕಳು, ಅಂದರೆ ಬಲೆ ಹೊಸಬರಿರಬಹುದು ಅಥವಾ ಹಳಬರಿರಬಹುದು, ಸಣ್ಣ ಮಕ್ಕಳಿರಬಹುದು ಅಥವಾ ದೊಡ್ಡವರಿರಬಹುದು, ಸಣ್ಣವರು ಇನ್ನು ಬೇಗ ತಂದೆಯ ಸಮಾನ ಆಗಬಹುದು. ಅಂದ ಮೇಲೆ ಎಲ್ಲರೂ ಈಗ ಸೆಕೆಂಡ್ನಲ್ಲಿ ಯಾವ ಸ್ಥಾನದಲ್ಲಿ ಮನಸ್ಸನ್ನು ಜೋಡಣೆ ಮಾಡಬೇಕು ಎಂದು ಬಯಸುತ್ತೀರೋ ಅಲ್ಲಿ ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಲು ನಿಮಗೆ ಸಾಧ್ಯ ಆಗಬೇಕು. ಈ ಏಕಾಗ್ರತೆಯ ಡ್ರಿಲ್ ಸದಾ ನಡೆಯುತ್ತಿರಬೇಕು. ಈ ಏಕಾಗ್ರತೆಯ ಡ್ರಿಲ್ ಅನ್ನು ಸದಾ ಮಾಡುತ್ತಿರಬೇಕು. ಈಗ 1 ಸೆಕೆಂಡ್ನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ನಾನು ಮತ್ತು ನನ್ನ ಬಾಬಾ, ಅಂದರೆ ನಾನು ಆತ್ಮ, ಪರಮಾತ್ಮ ತಂದೆ ನನಗೆ ಸಂಸಾರ ಆಗಿದ್ದಾರೆ, ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಏಕಾಗ್ರ ಆಗಿ ಈ ಏಕಾಗ್ರ ಸ್ಮೃತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ. ಅಂದರೆ ಇದೇ ಮಾತಿನ ಏಕಾಗ್ರತೆಯ ಸ್ಮೃತಿಯಲ್ಲಿ ಸ್ಥಿತ ಆಗಿ. ಒಳ್ಳೆಯದು. 4 ಕಡೆ ಇರುವಂತಹ ಸರ್ವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಉಮಂಗುತ್ಸಾಹದ ರೆಕ್ಕೆಯ ಮೂಲಕ ಹಾರುವ ಕಲೆಯ ಅನುಭವವನ್ನು ಮಾಡುವಂತಹ ಅನುಭವಿ ಮೂರ್ತಿ ಮಕ್ಕಳಿಗೆ ಸದಾ ಸ್ವಯಂನ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿ ಇರುವಂತಹ ಮಕ್ಕಳಿಗೆ ಸದಾ ದಯಾಹೃದಯಿಗಳಾಗಿ ವಿಶ್ವದ ಆತ್ಮರಿಗೆ ಮನಸ್ಸಿನ ಶಕ್ತಿಯ ಮೂಲಕ ಸ್ವಲ್ಪ ನೆಲೆಯನ್ನು ನೀಡುವಂತಹ, ಸುಖ ಶಾಂತಿಯನ್ನು ನೀಡುವಂತಹ ದಯಾ ಸ್ವರೂಪ ಮಕ್ಕಳಿಗೆ, ಕರುಣಾ ಸ್ವರೂಪ ಮಕ್ಕಳಿಗೆ ಸದಾ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವಂತಹ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಬಾಪ್ತಾದ ಪ್ರತಿಯೊಬ್ಬ ಮಕ್ಕಳು, ಅಂದರೆ ಬಲೆ ಹೊಸಬರಿರಬಹುದು ಅಥವಾ ಹಳಬರಿರಬಹುದು, ಸಣ್ಣ ಮಕ್ಕಳಿರಬಹುದು ಅಥವಾ ದೊಡ್ಡವರಿರಬಹುದು, ಸಣ್ಣವರು ಇನ್ನು ಬೇಗ ತಂದೆಯ ಸಮಾನ ಆಗಬಹುದು. ಅಂದ ಮೇಲೆ ಎಲ್ಲರೂ ಈಗ ಸೆಕೆಂಡ್ನಲ್ಲಿ ಯಾವ ಸ್ಥಾನದಲ್ಲಿ ಮನಸ್ಸನ್ನು ಜೋಡಣೆ ಮಾಡಬೇಕು ಎಂದು ಬಯಸುತ್ತೀರೋ ಅಲ್ಲಿ ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಲು ನಿಮಗೆ ಸಾಧ್ಯ ಆಗಬೇಕು. ಈ ಏಕಾಗ್ರತೆಯ ಡ್ರಿಲ್ ಸದಾ ನಡೆಯುತ್ತಿರಬೇಕು. ಈ ಏಕಾಗ್ರತೆಯ ಡ್ರಿಲ್ ಅನ್ನು ಸದಾ ಮಾಡುತ್ತಿರಬೇಕು. ಈಗ 1 ಸೆಕೆಂಡ್ನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ನಾನು ಮತ್ತು ನನ್ನ ಬಾಬಾ, ಅಂದರೆ ನಾನು ಆತ್ಮ, ಪರಮಾತ್ಮ ತಂದೆ ನನಗೆ ಸಂಸಾರ ಆಗಿದ್ದಾರೆ, ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಏಕಾಗ್ರ ಆಗಿ ಈ ಏಕಾಗ್ರ ಸ್ಮೃತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ. ಅಂದರೆ ಇದೇ ಮಾತಿನ ಏಕಾಗ್ರತೆಯ ಸ್ಮೃತಿಯಲ್ಲಿ ಸ್ಥಿತ ಆಗಿ. ಒಳ್ಳೆಯದು. 4 ಕಡೆ ಇರುವಂತಹ ಸರ್ವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಉಮಂಗುತ್ಸಾಹದ ರೆಕ್ಕೆಯ ಮೂಲಕ ಹಾರುವ ಕಲೆಯ ಅನುಭವವನ್ನು ಮಾಡುವಂತಹ ಅನುಭವಿ ಮೂರ್ತಿ ಮಕ್ಕಳಿಗೆ ಸದಾ ಸ್ವಯಂನ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿ ಇರುವಂತಹ ಮಕ್ಕಳಿಗೆ ಸದಾ ದಯಾಹೃದಯಿಗಳಾಗಿ ವಿಶ್ವದ ಆತ್ಮರಿಗೆ ಮನಸ್ಸಿನ ಶಕ್ತಿಯ ಮೂಲಕ ಸ್ವಲ್ಪ ನೆಲೆಯನ್ನು ನೀಡುವಂತಹ, ಸುಖ ಶಾಂತಿಯನ್ನು ನೀಡುವಂತಹ ದಯಾ ಸ್ವರೂಪ ಮಕ್ಕಳಿಗೆ, ಕರುಣಾ ಸ್ವರೂಪ ಮಕ್ಕಳಿಗೆ ಸದಾ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವಂತಹ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಒಳ್ಳೆಯದು. ಎಲ್ಲರೂ ಬಹಳಷ್ಟು 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 ಖುಷಿಯಲ್ಲಿ ಇದ್ದೀರ ತಾನೆ? ಖುಷಿಯಲ್ಲಿ ಇದ್ದೀರ ತಾನೆ? ಬಹಳಷ್ಟು ಖುಷಿ ಇದೆ ತಾನೆ? ಬಹಳಷ್ಟು ಅಂದರೆ ಎಷ್ಟು ಖುಷಿ ಇದೆ? ಬಹಳಷ್ಟು ಖುಷಿ ಅಂದರೆ ಸದಾ ಇದೇ ರೀತಿ ಖುಷಿಯಲ್ಲಿ ಇರಬೇಕು. ಈಗ ಹೇಗೆ ಬಹಳಷ್ಟು ಖುಷಿಯಲ್ಲಿ ಇದ್ದೀರೋ ಸದಾ ಇದೇ ರೀತಿ ಖುಷಿಯಲ್ಲಿ ಇರಬೇಕು. ಏನು ಬೇಕಾದರೂ ಆಗಲಿ, ಏನಾದರೂ ಆಗಲಿ, ಆಗಲು ಬಿಟ್ಟು ಬಿಡಿ. ಈಗ ನೀವು ಖುಷಿಯಲ್ಲಿ ಇರಬೇಕು. ನಾನು ಹಾರಬೇಕು. ನಾನು ಹಾರುತ್ತಿದ್ದರೆ ಯಾರೂ ನನ್ನನ್ನು ಕೆಳಗಡೆ ಕರೆದುಕೊಂಡು ಬರಲು ಸಾಧ್ಯ ಇಲ್ಲ. ಪಕ್ಕಾ ತಾನೆ? ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ಎಷ್ಟು ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ?
ಬರಲೇಬೇಕು. ಬಂದಂತಹ ಪರಿಸ್ಥಿತಿ ಮಾತು ಸಮಾಪ್ತಿಯಾಗಿ ಆಗುತ್ತದೆ. ಆದರೆ ಸದಾ ಖುಷಿಯ ಜೊತೆಗೆ ಜೀವನವನ್ನು ನಡೆಸಬೇಕು. ಸದಾ ಖುಷಿಯಲ್ಲಿದ್ದು ಜೀವನವನ್ನು ನಡೆಸಬೇಕು. ಅಂದ ಮೇಲೆ ಯಾವುದನ್ನು ಸದಾ ಜೊತೆಗಿಟ್ಟುಕೊಂಡು ನಡೆಯಬೇಕು ಅದನ್ನು ಬಿಟ್ಟು ಬಿಡುತ್ತೀರಾ? ಖುಷಿ ಸದಾ ಜೊತೆಗಿರಬೇಕು, ಆ ಖುಷಿಯನ್ನು ಬಿಟ್ಟು ಬಿಡುತ್ತೀರಾ? ಮತ್ತು ಯಾವುದನ್ನು ಬಿಡಬೇಕು ಅದನ್ನು ಬಿಡದೆ ಅದನ್ನು ಜೊತೆಗೆ ಇಟ್ಟುಕೊಳ್ಳುತ್ತೀರಾ? ಈ ರೀತಿ ಮಾಡಬೇಡಿ. ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಮೊದಲು ಸ್ವಯಂಗೆ ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ತಿನ್ನಿಸಿ. ಅಂದರೆ ಅಮೃತ ವೇಳೆಯ ಸಮಯದಲ್ಲಿ ಪ್ರತಿದಿನ ಮೊದಲು ಸ್ವಯಂ ಖುಷಿ ಅನ್ನುವ ಔಷಧಿಯನ್ನು ಸ್ವೀಕಾರ ಮಾಡಿ. ಒಳ್ಳೆಯದು. ಇಂದಿನ ವರದಾನ ಆಗಿದೆ. ಮಧುರ ಶಾಂತಿಯ ಲವಲೀನ ಸ್ಥಿತಿಯ ಮೂಲಕ ನಷ್ಟ ಮೋಹಿಗಳು ಸಮರ್ಥ ಸ್ವರೂಪ ಆತ್ಮರಾಗಿ ದೇಹದ ಸಂಬಂಧ, ದೇಹದ ಸಂಸ್ಕಾರ, ವ್ಯಕ್ತಿ ಅಥವಾ ವೈಭವ ಅಥವಾ ವಾತಾವರಣ ಅಥವಾ ವೈಬ್ರೇಷನ್ ಎಲ್ಲ ಇದ್ದರೂ ಕೂಡ ಯಾವುದು ನಮ್ಮನ್ನು ತನ್ನ ಕಡೆ ಆಕರ್ಷಿಸಬಾರದು. ಜಗತ್ತಿನ ಜನ ಕೂಗುತ್ತಿದ್ದಾರೆ ಮತ್ತು ನೀವು ಅಚಲರಾಗಿ ಇರಬೇಕು. ಪ್ರಕೃತಿ, ಮಾಯೆ ಎಲ್ಲವೂ ಅಂತಿಮ ರೂಪದಲ್ಲಿ ದಾಳಿಯನ್ನು ನಡೆಸುತ್ತದೆ. ಪ್ರಕೃತಿ, ಮಾಯೆ ಎಲ್ಲವೂ ತಮ್ಮ ಅಂತಿಮ ದಾಳಿಯನ್ನು ಮಾಡುವುದಕ್ಕೋಸ್ಕರ ನಿಮ್ಮನ್ನು ತನ್ನ ಕಡೆ ಎಷ್ಟೇ ಸೆಳೆದರೂ ಕೂಡ ನೀವು ಭಿನ್ನ ಆಗಿರಬೇಕು ಮತ್ತು ಪರಮಾತ್ಮ ತಂದೆಯ ಪ್ರೀತಿಗೆ ಪಾತ್ರರಾಗುವಂತಹ ಸ್ಥಿತಿಯಲ್ಲಿ ಸ್ಥಿತಾಗಿ ಲವಲೀನರಾಗಿರಬೇಕು. ಇದಕ್ಕೆ ಹೇಳಲಾಗುತ್ತದೆ, ನೋಡಿದರೂ ನೋಡದಂತೆ ಇರುವುದು, ಕೇಳಿದರೂ ಕೇಳದಂತೆ ಇರುವುದು. ಈ ನಿಮ್ಮ ಮಧುರ ಶಾಂತಿಯ ಸ್ವರೂಪವೇ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗುವಂತಹ ಲವಲೀನ ಸ್ಥಿತಿಯಾಗಿದೆ. ಯಾವಾಗ ಇಂತಹ ಸ್ಥಿತಿ ರೂಪಿತ ಆಗುತ್ತದೆಯೋ ಆಗ ನಿಮಗೆ ನಷ್ಟ ಮೋಹಿಗಳು ಅಂದರೆ ಸಮರ್ಥ ಸ್ವರೂಪದ ವರದಾನಿ ಆತ್ಮರು ಎಂದು ಕರೆಯಲಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಪವಿತ್ರ ಹಂಸಗಳಾಗಿ ಅವಗುಣ ಅನ್ನುವ ಕಸ ಅಥವಾ ಕಲ್ಲನ್ನು ಆರಿಸುವುದನ್ನು ಬಿಟ್ಟು ಒಳ್ಳೆಯ ಗುಣ ಅನ್ನುವ ಮುತ್ತನ್ನು ಆರಿಸುತ್ತಾ ಹೋಗಿ. ನಾವೀಗ ಪವಿತ್ರ ಹಂಸಗಳಾಗಿ ಅವಗುಣ ಅನ್ನುವ ಕೊಳಕನ್ನು ಆರಿಸುವುದನ್ನು ಬಿಟ್ಟು ಒಳ್ಳೆಯ ಗುಣ ಅನ್ನುವ ಮುತ್ತನ್ನು ಆರಿಸಬೇಕು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ.